ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಯಾರೆಲ್ಲ ಅಭ್ಯರ್ಥಿಗಳು ಈಗ SSLCಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಿ ಅವರುಗಳಿಗೆ ಮುಂದಿನ ವರ್ಷ ಅಂದರೆ 2025ರಲ್ಲಿ ನಡೆಯುವಂಥ ವಾರ್ಷಿಕ ಪರೀಕ್ಷೆ 1ರ ವೇಳಾಪಟ್ಟಿ, ಅದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿದ್ದಾರೆ. ಇದು ಒಂದು ತಾತ್ಕಾಲಿಕ ವೇಳಾಪಟ್ಟಿಯಾಗಿರುತ್ತೆ. ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು 20 ಮಾರ್ಚ್ 2025ಕ್ಕೆ ಮೊದಲನೇ ಪೇಪರ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದು ಪ್ರಥಮ ಭಾಷೆಗಳು. ಸೊ ಈ ಒಂದು ಪ್ರಥಮ ಭಾಷೆ ಎಲ್ಲ ಅಭ್ಯರ್ಥಿಗಳಿಗೆ 100 ಅಂಕದ ಎಕ್ಸಾಮ್ ಇರುತ್ತೆ. ಅಲ್ಲಿ 10 ಗಂಟೆಯಿಂದ ಬೆಳಗ್ಗೆ 10ರಿಂದ 1:15 ತನಕ ಈ ಒಂದು ಎಕ್ಸಾಮ್ ಬರೀತೀರಾ. ಇದು ಎಷ್ಟು ಅಂತಂದರೆ 3 ತಾಸು 15 ನಿಮಿಷಗಳ ಕಾಲ ಈ ಒಂದು ಎಕ್ಸಾಮ್ ಇರುತ್ತೆ. ಅದಾದ ನಂತರ 21ನೇ ತಾರೀಕಿಗೆ ರಜೆ ಇರುತ್ತೆ, ಯಾವುದೇ ಪರೀಕ್ಷೆ ಇರುವುದಿಲ್ಲ. 22ನೇ ತಾರೀಕಿಗೆ ಶನಿವಾರದಂದು ನಿಮಗೆ ಸಮಾಜ ವಿಜ್ಞಾನ ಪರೀಕ್ಷೆ ಇರುತ್ತೆ. 23ಕ್ಕೆ ಭಾನುವಾರ ರಜೆ ಇರುತ್ತೆ. 24ನೇ ತಾರೀಕಿಗೆ ಏನಪ್ಪ ಅಂದರೆ ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡಗಳು ಎಕ್ಸಾಮ್ ಇರ್ತವೆ. ಓಕೆ, ಸೊ 25 ಮತ್ತು 26ಕ್ಕೆ ಯಾವುದೇ ಥರಂಥ ಎಕ್ಸಾಮ್ಗಳು ಇರೋದಿಲ್ಲ. 27ನೇ ತಾರೀಕಿಗೆ ಗಣಿತ ಮತ್ತು ಸಮಾಜಶಾಸ್ತ್ರ ಎಕ್ಸಾಮ್ ಇರುತ್ತೆ. ಅದಾದ ನಂತರ 28ನೇ ತಾರೀಕಿಗೆ ಯಾವುದೇ ಥರಂಥ ಎಕ್ಸಾಮ್ ಇರೋದಿಲ್ಲ. 29ನೇ ತಾರೀಕಿಗೆ ತೃತೀಯ ಭಾಷೆ ಎಕ್ಸಾಮ್ ಇರುತ್ತೆ. ಅದಾನಂತರ 29ನೇ ತಾರೀಕಿಗೆ ಮತ್ತು ಇನ್ಕ್ಲೂಡಿಂಗ್ ಅದರಲ್ಲಿ ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲೆನೆಸ್ ಮತ್ತು ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ಸ್ ಈ ಥರದಂಥ ಒಂದು ಸಬ್ಜೆಕ್ಟ್ನ ಎಕ್ಸಾಮ್ ಇರುತ್ತೆ. 30 ಮತ್ತು 31ಕ್ಕೆ ಯಾವುದೇ ಥರಂಥ ಎಕ್ಸಾಮ್ ಇರೋದಿಲ್ಲ, ಅವತ್ತು ರಜಾ ದಿನ ಇರುತ್ತೆ. ಅದಾದ ನಂತರ 1 ಏಪ್ರಿಲ್ ಒಳಗಡೆ ನಿಮ್ಮಗಳಿಗೆ ಏನಪ್ಪ ಅಂದರೆ ಅರ್ಥಶಾಸ್ತ್ರ ಸಂಬಂಧಿಸಿದಂಥ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಿಸಿದಂಥ ವಿಷಯಗಳ ಮೇಲೆ ಇಲ್ಲಿ ಎಕ್ಸಾಮ್ ಇರುತ್ತೆ. ಇದಕ್ಕೆ GTS ವಿಷಯಗಳು ಅಂತ ಕರಿತೀವಿ. 2 ಏಪ್ರಿಲ್ ತನಕ ನಿಮಗೆ ಎಕ್ಸಾಮ್ ಇರುತ್ತೆ. ಇಲ್ಲಿ ವಿಜ್ಞಾನ, ಸಮಾಜ, ರಾಜ್ಯಶಾಸ್ತ್ರ ಮತ್ತು ಹಿಂದೂಸ್ತಾನ್ ಸಂಗೀತ, ಕರ್ನಾಟಕ ಸಂಗೀತ ಈ ಒಂದು ಎಕ್ಸಾಮ್ಗಳನ್ನು ಏಪ್ರಿಲ್ 2 ತನಕ ಅಂದರೆ ಮಾರ್ಚ್ 20ರಿಂದ ಆರಂಭವಾಗಿ ಏಪ್ರಿಲ್ 2ನೇ ತಾರೀಕು ತನಕ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ವಿದ್ಯಾರ್ಥಿಗಳು ಈ ಒಂದು ಅಧಿಸೂಚನೆಯನ್ನು ನೋಡಿಕೊಂಡು ಎಕ್ಸಾಮಿಗೆ ತಕ್ಕಂಥ ಒಂದು ಪೂರ್ವ ತಯಾರಿಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮತ್ತು ಅದ್ರ ಜೊತೆಗೆ ಇಲ್ಲಿ ಟೈಮನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ಸಬ್ಜೆಕ್ಟ್ಗಳು 3 ತಾಸು ಇದ್ದಾವೆ, ಒಂದು ಸಬ್ಜೆಕ್ಟ್ಗಳು 3 ತಾಸು 15 ನಿಮಿಷ ಇದ್ದಾವೆ. ಅವುಗಳನ್ನು ಕೂಡ ಇಲ್ಲಿ ನೋಡ್ಕೊಳ್ಳಿ ಅಂತ. ಅಂದರೆ 15 ನಿಮಿಷದ ಕೊಟ್ಟಿದ್ದೀವಿ. ಎಷ್ಟರ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಿಕ್ಕೆ ನಿಮ್ಗೆ 15 ನಿಮಿಷ ಅಷ್ಟ ಕೊಡಲಾಗಿದೆ ಅಂತ ಇಲ್ಲಿ ಮಾಹಿತಿ ಇದರಲ್ಲಿ ಕೊಟ್ಟಿದ್ದಾರೆ.